ಚರ್ಚೆ ಮಾಡೋದು ನೀವು ನಿಮ್ದೇ ಸ್ವಂತ ಹೇಳಿಕೆ ಹಾಕಲ್ಲ. ನನ್ನ ಸ್ವಂತ ಹೇಳಿಕೆ ಅಲ್ಲ, ಸ್ವಂತ ಬೇಡ. ಅಫಿಡವಿಟ್ ಏನ್ ಕೊಟ್ಟಿದ್ದು ನಾನು ಬೇಕಾದ್ರೆ ತನ್ನಿ, ಸುಪ್ರೀಂ ಕೊಡಿ, ಕೋರ್ಟ್ ಆರ್ಡರ್ಸ್ ಅನ್ನ ಸದನದ ಮುಂದೆ ಇಡುತ್ತೇನೆ. ಅವ್ರು ಏನ್ ಮಾಡಿದ್ರು ಹಿಂದಿನ ಸರ್ಕಾರದವರು? ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವ್ರಿಗೆ ರದ್ದು ಮಾಡಿಬಿಟ್ರು. ರದ್ದು ಮಾಡಿ ಅದು 2% ಪಂಚಮಶಾಲಿ ಲಿಂಗಾಯತರಿಗೆ, ಅಂದ್ರೆ 2B ಲಿಂಗಾಯತ ಸಮುದಾಯದವರಿಗೆ, 3B ಮತ್ತೆ 3A 2%, 3A 2%, 3B 2%. ಈ 4% ರದ್ದು ಮಾಡೋದು ಯಾವುದನ್ನ ಇವ್ರಿಗೆ ಸಿಕ್ಕಿದ್ದು? ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಈಗ ಮತ್ತೆ 2A ಸೇರಿಸಬೇಕು ಅಂತ ಬಂದಿದ್ದಾರೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅಲ್ಲ, ಅವ್ರು ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ. ನಡೆದಿದೆ ಅಂತ ಹೇಳ್ಬೇಕಾ ಬೇಡ? ಈಗ ನಿಮ್ಗೂ ಗೊತ್ತಿರೋದೇ ಇದು. ಅರವಿಂದ್ ಹೊಸದಾಗಿ ಹೇಳ್ತಾ ಇದ್ದೀನ? ಯತ್ನಾಳ್ ಒಂದು ಪ್ರಶ್ನೆ ಕೇಳಿದ್ದಾರೆ, ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು. ಇದರ ಬಗ್ಗೆ ದೀರ್ಘ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತು? ನೀವೇ ತೀರ್ಮಾನ ಮಾಡಿದ್ರಿ. ಹಿಂದಿನ ಸರ್ಕಾರ ಏನ್ ತೀರ್ಮಾನ ಮಾಡಿದ್ರು? ಅಂಡರ್ಟೇಕಿಂಗ್ ಏನು ಯಾವ ಟೈಪ್ ನಮ್ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆ ಕೂಡ ಮಾತಾಡಲಿಕ್ಕೆ ಮುಂದಿನ ಡೇಟ್ ತನಕ ಸರ್ಕಾರ ಏನ್ ಮಾಡ್ತಾ ಇದೆ ಚರ್ಚೆಗೆ ಕೊಡ್ತಾ ಇದ್ದಾರೆ. ನೀವು ಮತ್ತೆ ನೋಟಿಸ್ ಕೊಟ್ಟಿದ್ದೀರಿ, ಅದಕ್ಕೆ ಸಮಯಾವಕಾಶ ಕೊಡ್ತೇನೆ. ಅವತ್ತೆಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಿ. ಈಗ ಚರ್ಚೆ ಇಲ್ಲ ನೋಡಿ, ಚರ್ಚೆ ಮಾಡ್ಲಿಕ್ಕೆ ಅಫಿಡವಿಟ್ ಏನ್ ಕೊಟ್ಟಿದ್ಯೋ ಅದನ್ನೇ ಹೇಳಿ ಸರ್. ಆಯ್ತು, ಚರ್ಚೆ ಕೊಡುವ, ಬೇರೆ ಬೇಡ. ನೀವು ನಿಮ್ದೇ ಸ್ವಂತ ಹೇಳಿಕೆ ಹಾಕಲ್ಲ. ನನ್ನ ಸ್ವಂತ ಹೇಳಿಕೆ ಅಲ್ಲ, ಸ್ವಂತ ಬೇಡ. ಅಫಿಡವಿಟ್ ಏನ್ ಕೊಟ್ಟಿದ್ದು ನಾನು ಬೇಕಾದ್ರೆ ತನ್ನಿ, ಸುಪ್ರೀಂ ಕೊಡಿ, ಕೋರ್ಟ್ ಆರ್ಡರ್ಸ್ ಅನ್ನ ಸದನದ ಮುಂದೆ ಇಡುತ್ತೇನೆ. ಇಡೀ ಸಂತೋಷ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ ಆದೇಶವನ್ನ ಇಡುತ್ತೇನೆ. ನಾಳೆ ಇಡ್ತೀನಿ. ದಯವಿಟ್ಟು ಸುಪ್ರೀಂ ಕೋರ್ಟ್ ಕಾಪಿ ಇಲ್ಲ, ನಾಳೆ ಅದನ್ನ ಇಡುತ್ತೇನೆ. ನಾಳೆ ನಿಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಬೈಂಡಿಂಗ್ ಅನಾಲ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆಗೆ ಅವಕಾಶ ತಗೊಳ್ಳುವ. ಚರ್ಚೆಗೆ ಅವಕಾಶ ಹೇಳ್ತೀರಿ. ನಾಡಿದ್ದು ಈ ಸದನದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಆದೇಶ ಆಗಿದೆ ಆದೇಶದ ಕಾಪಿಯನ್ನ ಇಲ್ಲಿ ಇಡುತ್ತೇನೆ. ನಾನು ನಿಮ್ಮ ಸಮಯಾವಕಾಶ ನೋಡಿಕೊಂಡು ನಿಮ್ಗೆ ಯಾವಾಗ ಬೇಕು ನೋಡಿಕೊಂಡು ಸಮಯ ನಿಗದಿಪಡಿಸ್ತೇನೆ. ನಾಳೆ ಇಡ್ತೀನಿ. ನಾಳೆ ಅವ್ರಿಗೆ ಬೇಡ ಅಂತ, ನಾಳೆ ಇಲ್ಲ ಅಂತ. ನಾಳೆ ಸಮಾವೇಶ ಇದೆ, ನಾಳಿದ್ದು ಯಾವಾಗ್ಲಾರು ಇಡ್ತೀನಿ. ನಾನು ನಾಳೆ ಬೇಕಾದ್ರೆ ಇಡ್ತೀನಿ, ನಾಳೆ ಇಡ್ತೀನಿ, ನಾಳೆ ಅದ್ರ ಮುಂದಿನ ದಿನ ಇಡ್ತೀನಿ, ಯಾವತ್ತಾರು ಇಡ್ತೀನಿ. ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ, ಆದೇಶದ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ನಾನು. ಅದರಿಂದ ನಾನು ಆ ಆದೇಶವನ್ನ ಒಪ್ಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವರು ಎಲ್ಲರೂ ಕೂಡ ಆದೇಶವನ್ನ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ, ನೀವೇನು ಅಂಡರ್ಟೇಕ್ ಮಾಡ್ಕೊಂಡಿದ್ದೀರಿ, ಅವೆಲ್ಲನೂ ಕೂಡ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಆದೇಶವನ್ನ ಇಡುತ್ತೇನೆ. ವಿಶೇಷ ಪ್ರಕಟಣೆ. ಒಂದೇ ನಿಮಿಷ,
ಒಂದು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಸರ್ಕಾರ ಇಡೀ ಚರ್ಚೆ ಮಾಡು. ಮೀಸಲ